ಸಹಕರಿಸಬೇಕು. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕ್ರೌಡ್ ಇದ್ದಾರೆ. ವರ್ಷ ಅಪ್ಪು ಬರ್ಡೇ ದಿವಸ ನಾನು ಫ್ರೀಯಾಗಿ ಕೊಡ್ತಾ ಇದೀನಿ ಎಲ್ರಿಗೂ. ಕೊಡ್ತೀನಿ ಅದಕ್ಕೆ ಹೇಳಿದ್ರು ಇಲ್ಲಿ ಮುಂದೆ ಕ್ಲಿಯರ್ ನೋಡಿ ನಿಮಗೆ ಕೊಡ್ತೀನಿ. ಸರ್ ನಮಸ್ತೆ, ಹೆಸರು ಕೀರ್ತಿ ಅಂತ. ಇಲ್ಲೇ ಬೆಂಗಳೂರಲ್ಲೇ ವರ್ಕ್ ಮಾಡ್ತಾ ಇದ್ದು. ಅಣ್ಣ ಸುಮಾರು ವರ್ಷದಿಂದ, ನಾನು ಕಂಡಂಗೆ ಸುಮಾರು ವರ್ಷದಿಂದನೂ ಅಪ್ಪು ಬರ್ತಡೇ ಇರ್ಬೋದು, ಈ ಒಂದು ಪುಣ್ಯಸ್ಮರಣೆ ಬಂದಾಗಿಂದನೂ ಪುಣ್ಯಸ್ಮರಣೆಗೂ ಮಾಡ್ತಿದ್ದಾನೆ, ಮತ್ತೆ ಬರ್ತಡೇಗೂ ಮಾಡ್ತಿದ್ದಾನೆ. ಕಳೆದ ಸುಮಾರು ವರ್ಷದಿಂದ ನನ್ಗೆ ತಿಳಿದಂಗೆ ನಾನಿಲ್ಲಿ ಚಾಟ್ಸ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಅಣ್ಣ ಮಾಡ್ತಿರೋದು ಗೊತ್ತು. ಪ್ರತಿ ವರ್ಷನೂ ಒಂದು ಹತ್ತತ್ರ 1000 ಪ್ಲೇಟ್ವರೆಗೂ ವಿತರಣೆ ಮಾಡ್ತಾನೆ ಅಪ್ಪು ಅಭಿಮಾನಿಗಳಿಗೆ. ಪ್ರತಿಯೊಬ್ಬರಿಗೂ, ಯಾರು ಇಂಥವ್ರಿಗೆ ಅಂತಲ್ಲ, ಪ್ರತಿಯೊಬ್ಬರಿಗೂ ಅವನು ಕೈಲಾದಷ್ಟು 1000 ಪ್ಲೇಟ್ವರೆಗೂ ಪ್ರತಿ ವರ್ಷ ಪುಣ್ಯಸ್ಮರಣೆಗಿರ್ಬೋದು, ಅದೇ ರೀತಿ ಅಪ್ಪು ಅವರ ಬರ್ತಡೇಗಿರ್ಬೋದು, ಪ್ರತಿ ವರ್ಷ ಅವನ ಕೈಲಾದಷ್ಟು ಮಾಡ್ತಾ ಬರ್ತಿದ್ದಾನೆ. ಇದು ನಿರಂತರವಾಗಿ ಇದೇ ತರ ನಡೀಲಿ, ಅನಿಲ್ ಅವರು ಇದೇ ತರ ದೊಡ್ಡ ಮಟ್ಟದಲ್ಲಿ ಮಾಡ್ಲಿ ಅನ್ನೋದು ನಮ್ಮೆಲ್ಲರ ಆಶಯ. ಶುಭ ಆಗ್ಲಿ. ಸುಮಾರು ನಾನ್ ನೋಡ್ದಂಗೆ ಸರ್ 15 ವರ್ಷದಿಂದನೂ ಮಾಡ್ತಿದ್ದೇನೆ. ಪ್ರತಿ ವರ್ಷನೂ ಪಾನಿಪುರಿ ಆಗಿರ್ಬೋದು ಫ್ರೀಯಾಗಿ ಅವ್ರ ಬರ್ತಡೇಗೆ, ಅಪ್ಪು ಅವ್ರ ಬರ್ತಡೇಗೆ ಮತ್ತೆ ಪುಣ್ಯಸ್ಮರಣೆಗೆ ಕಳೆದ ಏನು ಅಪ್ಪು ಅವ್ರು ತೀರ್ಕೊಂಡಿದ್ದ ವರ್ಷದಿಂದನೂ ಇಲ್ಲಿವರೆಗೂ ಸತತವಾಗಿ ಕೊಡ್ತಾ ಬರ್ತಿದ್ದಾನೆ ಸರ್. ಅವನ ಅಭಿಮಾನನ ದೊಡ್ಡ ಮಟ್ಟದಲ್ಲಿ ತೋರಿಸ್ತಾ ಇದ್ದಾನೆ ಸರ್. ನಮ್ಗೆ ಏನಂದ್ರೆ, ನನಗೆ ಒಂದೇ ಮಾತು ಹೇಳಿದ್ದು, ನಾನು ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ಮಾಡ್ತಾ ಇದ್ದೆ ಎಲೆಕ್ಷನ್ ಟೈಮಲ್ಲಿ. ಅವಾಗ ಅಣ್ಣ ಒಂದೇ ಮಾತು ಹೇಳಿದ್ದು, ನಾವು ಏನಾರ ಮಾಡ್ಬೇಕು, ಅಪ್ಪು ಅಷ್ಟೆಲ್ಲ ಮಾಡೋರೆ, ಈ ವರ್ಷ 2000 ಪ್ಲೇಟ್ನ ನಾನು ವಿತರಣೆ ಮಾಡ್ಬೇಕು ಅನ್ಕೊಂಡಿದ್ದೀನಿ ಕೀರ್ತಿ, ಇದನ್ನ ಪ್ರಚಾರ ಮಾಡೋಣ ಅಂತ ಒಂದು ಮಾತು ಹೇಳಿದ್ರು ನಮ್ಗೆ. ಅದಕ್ಕೆ ನಮ್ ಕೈಲಾದಷ್ಟು ಸಹಾಯ ಮಾಡಿದೀವಿ ಸರ್. ಅಂದ್ರೆ ನಿಂತ್ಕೊಂಡು ಈಗ ವಾಲಂಟ್ರಿ ಆಗಿ ವರ್ಕ್ ಮಾಡೋದು, ಅವನ ಜೊತೆ ಖುಷಿಯಿಂದ ಓಡಾಡುವಂತ ಕೆಲಸಗಳನ್ನ ನಾವು ಮಾಡಿದೀವಿ. ಇಲ್ಲ, ನೆಕ್ಸ್ಟ್ ನಮ್ ಕೈಲಿ ಆದಷ್ಟು ಇದನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು. ಒಂದು ಅಪ್ಪು ಅವ್ರು ಏನ್ ಹೇಳ್ತಾ ಇದ್ರು, ಜನಸೇವೆ ಅನ್ನೋದು ಏನಿತ್ತು, ಅವರು ಹಿನ್ನೆಲೆಯಿಂದ ಹಿಂದ್ಗಡೆ ಯಾರಿಗೂ ಗೊತ್ತಿರ ಕಾಣದ ಕೈಯಿಂದ ಮಾಡ್ತಾ ಇರುವಂತ ಕೆಲಸಗಳನ್ನ ನಾವು ಸಣ್ಣ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ನೋದು ನಮ್ಮ ಆಸೆಗಳಿದೆ. ಅದೇ ರೀತಿ ಅನಿಲ್ ಅವರು ಎಲ್ಲ ಸೇರ್ಕೊಂಡು ಸಪೋರ್ಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ಒಂದು ರಕ್ತದಾನ ಶಿಬಿರ ಇರ್ಬೋದು, ಇನ್ನು ಡೊನೇಟ್ ಮಾಡುವಂತ ಬಗ್ಗೆ ಅರಿವನ್ನ ಮೂಡಿಸೋದಂತ ಇರ್ಬೋದು, ಈ ತರ ಕಾರ್ಯಕ್ರಮನ ಮಾಡ್ಬೇಕು ಅನ್ಕೊಂಡಿದೀವಿ. ಖಂಡಿತ ಅನಿಲ್ ಅವ್ರ ಸಪೋರ್ಟ್ ಅಲ್ಲಿ ನಿಂತ್ಕೊಂಡು, ಅನಿಲ್ ಅವ್ರ ಜೊತೆ ನಿಂತ್ಕೊಂಡು ಮಾಡ್ತೀವಿ ಸರ್. ಇನ್ನೊಂದು, ಈಗ 1500 2000 ಪ್ಲೇಟ್ ಅಂತ ಹೇಳಿದ್ರೆ ಒಂದು ಅಂದಾಜು ಹೇಳೋದ್ರೆ ಎಷ್ಟು ಮೊತ್ತ ಆಗ್ಬೋದು ಸರ್? ಅಮೌಂಟ್ ಗೊತ್ತಿಲ್ಲ ಸರ್, ಅದು ಇವತ್ತಿನವರೆಗೂ ಲೆಕ್ಕ ಹಾಕಿಲ್ಲ. ಅವನ ಅಭಿಮಾನದಲ್ಲಿ ಇವತ್ತಿನವರೆಗೂ ಅನಿಲ್ ಅವ್ರು 1 ರೂಪಾಯಿನೂ ಲೆಕ್ಕ ಹಾಕಿಲ್ಲ ನಾನ್ ಕಂಡಂಗೆ. ಅದನ್ನ ಲೆಕ್ಕ ಹಾಕೋದಲ್ಲ, ಆ ಮನುಷ್ಯಂಗೆ ಏನ್ ಮಾಡಿದ್ರು ಕಮ್ಮಿ ಸರ್. ನಾನೇ ಒಂದಿನ ಅಪ್ಪು ಅವ್ರನ್ನ ಇಂಥವ್ರು ಅನ್ಕೊಂತಿದ್ದೆ, ಇಂಥ ವ್ಯಕ್ತಿ ಅಂತ ಗೊತ್ತಾಗಿದ್ದು ನಮ್ಗೆ ಅವ್ರು ಹೋದಾಗೇನೆ. ಅಂತ ವ್ಯಕ್ತಿ ಬಗ್ಗೆ ಇದನ್ನ ಅಮೌಂಟ್ ಅಲ್ಲಿ ಅಳಿಯೋದು ನಮ್ಗೆ ಯಾಕೋ ಇಷ್ಟ ಆಗಲ್ಲ ಸರ್. ಎಷ್ಟಾರ ಇರ್ಲಿ, ಅವನ ಅಭಿಮಾನನ ಅವ್ನು ಮಾಡ್ತಿದ್ದಾನೆ, ನಮ್ ಕೈಲಿ ಆದಷ್ಟು ನಾವು ಸಹಾಯ ಮಾಡ್ತಾ ಇದೀವಿ, ಜೊತೆಲಿ ನಿಂತಿದೀವಿ ಅಷ್ಟೇನೆ. ಏನು ಮಾಡ್ತಿಲ್ಲ, ಜೊತೆಲಿ ಅಣ್ಣ ಅಂತ ಪ್ರೀತಿ ತೋರಿಸ್ತಾನೆ, ತಮ್ಮ ಅಂತ, ಅದ್ರ ಜೊತೆಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದೀವಿ ಅಷ್ಟೇ ಸರ್. ಸರ್ ನಾನು 2 ಸತಿ ಮನೇಲಿ ಒಂದ್ಸತಿ ಮೀಟ್ ಆಗಿದ್ದೀನಿ, ಪರ್ಸನಲ್ ಮೈಸೂರಲ್ಲಿ ಒಂದ್ಸತಿ ಮೀಟ್ ಆಗಿದ್ದೀನಿ ಸರ್ ಅಷ್ಟೇ ಸರ್. ಅವ್ರು ತುಂಬಾ ಸರಿ ಮೀಟ್ ಆಗಿದ್ದಾರೆ, ಅವ್ರು ಎವ್ರಿ ಬರ್ತಡೇಗೂ ಅಣ್ಣಂದು ಏನು ಅಪ್ಪು ಅವ್ರ ಬರ್ತಡೇ ಇತ್ತು, ಮನೆಗೆ ಹೋಗಿ ಕೈ ಕಟ್ ಮಾಡಿಸ್ತಾ ಇದ್ರು, ಪ್ರತಿ ಸತಿನೂ ಹೋಗ್ತಾ ಇದ್ರು ಸರ್. ಇದ್ರ ಬಗ್ಗೆ ನಮ್ಮ ಹತ್ರ ಯಾರು ಖಂಡಿತ ಅವ್ರು ಬಂದಿದ್ದಾರೆ. ಲಾಸ್ಟ್ ಟೈಮ್ ಇಲ್ಲಿ ಒಂದ್ಸತಿ ಬಂದು ಇದನ್ನೆಲ್ಲ ವೀಕ್ಷಣೆ ಮಾಡಿ ಎಲ್ಲ ನೋಡಿದ್ರೆ. ಅವ್ರು ಯೂಟ್ಯೂಬ್ ಅಲ್ಲಿ ಒಂದ್ಸತಿ ನಮ್ ಪ್ರೊಮೋ ಮಾಡಿದ್ದಾರೆ, ಅವರೇನೆ ಸ್ವತಃ ನಿಂತ್ಕೊಂಡು ಅಭಿಮಾನಕ್ಕೋಸ್ಕರ. ಅನುಶ್ರೀ ಅವರೇ ಬಂದು ಇಲ್ಲಿ ನಮ್ ಚಾಟ್ಸ್ ಅಂಗಡಿಗೆ ಬಂದು ಏನಕ್ಕೆ ಮಾಡ್ತಾ ಇದೀರಾ ಅಂತ ಒಂದಷ್ಟು ಕ್ವಶನ್ ಎಲ್ಲ ರೇಸ್ ಮಾಡಿದ್ದಾರೆ ಸರ್. ಅದೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಸಹಕರಿಸಬೇಕು. ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕ್ರೌಡ್ ಇದ್ದಾರೆ. ವರ್ಷ ಅಪ್ಪು ಬರ್ಡೇ ದಿವಸ ನಾನು ಫ್ರೀಯಾಗಿ ಕೊಡ್ತಾ ಇದೀನಿ ಎಲ್ರಿಗೂ. ನಮ್ ಜನ ಎಲ್ರು ನಮ್ಗೆ ಸಹಕರಿಸ್ತಾರೆ. ಕಸ್ಟಮರ್ಗೋಸ್ಕರ ನಾವಿರೋದು, ಅವ್ರಿಗೋಸ್ಕರ ನಾವು ಪಾನಿಪುರಿ ಕೊಡ್ತಾ ಇದೀವಿ ಒಂದ್ ದಿವಸ ಫ್ರೀಯಾಗಿ. ಕೊಡ್ತೀನಿ ಸರ್. ಅಪ್ಪು ಮಾಡಿರೋ ಕಾಣಿಕೆಯಿಂದ ಅವ್ರು ಮಾಡಿರೋ ಕೆಲಸದಿಂದ ಸರ್ ನಮ್ಗೆ ಪ್ರೇರಣೆ ಆಗಿರೋದು. ಅವ್ರು ಬಲಗೈ ಮಾಡಿದ ಎಡಗೈ ಯಾರು ಗೊತ್ತಾಯ್ತಿನಿಲ್ಲ, ಅದರಿಂದ ನಾವು ಅವ್ರ ತರನೇ ಇರ್ಬೇಕು ಅಂತ ನಾವು ಮಾಡ್ತಾ ಇರೋದು. ಅವ್ರ ಸ್ವಂತ ದುಡಿಮೆಯಿಂದ ಕೊಡ್ತಾ ಇರೋದು, ಎಲ್ರಿಗೂ ಸಹಾಯ ಮಾಡ್ತಿದ್ದು. ನಾವು ಅಷ್ಟೇ ನಮ್ ಸ್ವಂತ ದುಡಿಮೆಯಿಂದ ನಾವು ಮಾಡ್ತಾ ಇದೀವಿ, ಯಾರ ಹತ್ರನೂ ಬೇಡಿಲ್ಲ. ನಮ್ ಸ್ವಂತ ದುಡಿಮೆಯಿಂದ ನಾವು ಎಲ್ರಿಗೂ ದಾನ ಕೊಡ್ತಾ ಇದೀವಿ. ಮಸಾಲೆ ಪುರಿ ಪಾನಿಪುರಿ ಫ್ರೀಯಾಗಿ 1,500 ಜನ ಅವ್ರು ಕೊಡ್ತೀವಿ ಸರ್.
ಸರ್ ಏನ್ ಸರ್ ಅಲ್ಲ ಅಷ್ಟು ತನಕ ಮಾಡಿದೀವಿ. ಮುಂದಿನ ವರ್ಷ ಅದಕ್ಕಿಂತ ಜಾಸ್ತಿ ಮಾಡ್ತೀವಿ. ಈ ವರ್ಷ 1 ವರ್ಷ ತನಕ ಕೊಡ್ತೀವಿ. ಮುಂದಿನ ವರ್ಷ ಬೇಕಾದ್ರೆ ನೋಡ್ಕೊಂಡು ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ತೀವಿ. ಇನ್ನು ಈ ಜನದಲ್ಲಿ ಏನಂತ ಕೊಡಕ್ಕಾಗಲ್ಲ. ಸದ್ಯಕ್ಕೆ ಮಸಾಲ ಪುರಿನೇ ಕೊಡಕ್ಕಾಗತ್ತೆ. ನಮಗ್ ಜನ ಸಹಕರಿಸ್ಬೇಕಷ್ಟೇ, ಬೇರೆ ಇನ್ನೇನಿಲ್ಲ. ಹಾ ಸರ್ ಇಲ್ಲ, ಒಂದ್ ದಿವಸನೂ ಮೀಟ್ ಆಗಿಲ್ಲ ಅವ್ರನ್ನ. ನಾನೊಂದ್ಸಲಿ ಡ್ಯಾನ್ಸ್ ಕಾಂಪಿಟೇಷನ್ಗೆ ಹೋಗಿದ್ದೆ, ಅವಾಗ ಮೀಟ್ ಆಗಿದೆ ಅಷ್ಟೇ. ನಾನು ಅವಾಗ ಡ್ಯಾನ್ಸ್ ಮಾಡ್ತಿದ್ದೆ, ಮಾತಾಡಿಲ್ಲ, ಒಂದ್ ದಿವಸನೂ ಮಾತಾಡಿಲ್ಲ, ಯಾರ ಹತ್ರನೂ ಮಾತಾಡಿಲ್ಲ. ಅವ್ರು ಮಾಡೋ ಕೆಲಸದ ಸ್ಫೂರ್ತಿಯಿಂದ ನಾವ್ ಈ ತರ ಕೆಲಸ ಮಾಡ್ತಾ ಇದೀವಿ. ಹಂಗ ಹೋಗಕ್ ಆಗಲ್ಲಪ್ಪ. ಒಂದ್ ನಿಮಿಷ